ನಮಸ್ಕಾರ ವೀಕ್ಷಕರು, ನೀವು ನೋಡ್ತಿರೋ ವಿ ಎ ಟಾಕ್ಸ್. ಇವತ್ತಿನ ವಿಷಯ ಬಂದೇನಪ್ಪಾ ಅಂದ್ರೆ ಬಿಗ್ ಬಾಸ್ ಕಡೆಯಿಂದ ಒಂದು ಬಿಗ್ ಆದ ಅಪ್ಡೇಟ್ ಸಿಕ್ಕಿದೆ, ಹಾಗೂ ಒಂದು ಹೊಸ ಪ್ರೊಮೋ ಕೊಟ್ಟಿದ್ದಾರೆ. ಪ್ರೊಮೋ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೂ ಶುಕ್ರವಾರ ರಾತ್ರಿಯ ವೋಟಿಂಗ್ ರಿಸಲ್ಟ್ ಬೆಳಗ್ಗೆಯಿಂದ ರಾತ್ರಿ ಗಂಟ ಎಷ್ಟು ಓಟ್ಗಳು ಸಿಕ್ಕಿದೆ, ಯಾವ ಸ್ಪರ್ಧೆ ಟಾಪ್ ಅಲ್ಲಿ ಇದ್ದಾರೆ, ಯಾವ ಸ್ಪರ್ಧೆ ಬಾಟಮ್ ಅಲ್ಲಿ ಇದ್ದಾರೆ, ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ, ಅವರು ಸಹ ಈ ಅಪ್ಡೇಟ್ಸ್ ಬಗ್ಗೆ ತಿಳ್ಕೊಳ್ಳಿ. ಸುಮಾರು ಅಪ್ಡೇಟ್ಸ್ಗಳು ಸಿಕ್ಕಿದೆ, ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ಪೂರ್ತಿಯಾಗಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ವೀಕ್ಷಕರೇ. ಮೊದಲನೇದಾಗಿ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಆ ಪ್ರೋಮೋ ಹೇಗಿದೆ ಅಂತ ನೋಡಿ ಇಲ್ಲಿ ಹಾಕಿರ್ತೀನಿ ವೀಕ್ಷಕರೇ. ನಗಲ್ ಮಾಡಿದ್ದು ಮಲ್ಗು ಜಾಗ ಊಟಕ್ಕೋಸ್ಕರ ಒತ್ತಾಡಿದ್ದು. ಬೀದಿಗೂ ಒಬ್ಬೊಬ್ರು ಹೀರೋ ಇರ್ತಾರೆ, ಇದೆಲ್ಲ ಆಗದೆ ಇರೋ ಕೆಲಸ. ಹಾಲ್ ತಗೊಂಬರೋದಕ್ಕೆ ದುಡ್ಡು ಇರ್ತಾ ಇರ್ಲಿಲ್ಲ, ಅಕ್ಕಿ ಕೂಡ ಕ್ಯಾಲ್ಕುಲೇಟ್ ಮಾಡಿ ನನ್ನ ಮಗಳು ನನಗೆ ಗಾಡ್ ಗಿಫ್ಟ್ ಅಂತ ಹೇಳ್ತಾ ಇದ್ರು ನಮ್ಮ ತಂದೆ. ದುಡ್ಡು ಕದಿದ್ದು ಚಿನ್ನ ಕದಿದ್ದು ನೋಡಿದ್ರೆ ಅನ್ನ ಕದ್ಕೊ ತಿಂದಿರೋದು ಆ ಟೈಮ್. ವೀಕ್ಷಕರೇ, ನೋಡಿದ್ರೆ ಅನ್ಕೋತೀನಿ ಪ್ರೊಮೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮ್ಮ ಪ್ರಕಾರ ಯಾರ್ದು ತುಂಬಾ ಕಷ್ಟವಾದ ಸಿಚುವೇಶನ್ ಅಲ್ಲಿ ಇದ್ರು ಅನ್ನೋದನ್ನ ಸಹ ಕಮೆಂಟ್ ಮಾಡಿ. ಮೊದಲನೇದಾಗಿ ಏನಪ್ಪಾ ಈ ಕಾನ್ಸೆಪ್ಟ್ ಅಂದ್ರೆ, ನಿಮ್ಮ ಸ್ಟ್ರಗಲ್ ಟೈಮಲ್ಲಿ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಅನ್ನೋದನ್ನ ನೀವು ಒಂದು ಗ್ರಾಫ್ ಮುಖಾಂತರ ಹೇಳ್ಬೇಕು ಅಂತ ಹೇಳ್ತಾರೆ ವೀಕ್ಷಕರೇ. ಅದಕ್ಕಾಗಿ ಗಿಲ್ಲಿಯವರು ಬರ್ತಾರೆ ವೀಕ್ಷಕರೇ. ಗಿಲ್ಲಿಯವರು ಹೇಳ್ತಾರೆ, ಏನಪ್ಪಾ ಹೇಳ್ತಾರೆ ಗಿಲ್ಲಿಯವರು ಅಂದ್ರೆ, ಮಲಗೋಕ್ ಜಾಗ ಊಟಕ್ಕೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾರೆ ಅಂತ ಹೇಳ್ತಾರೆ. ಏನಕ್ಕಪ್ಪ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಅವರು 16 ಇಯರ್ಸ್ ಇರ್ಬೇಕಾದ್ರೆ ಅವರು ಎಕ್ಸಾಮ್ ಬರ್ದಿ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಾಗ ಅವ್ರಿಗೆ ತುಂಬಾ ಕಷ್ಟ ಇರುತ್ತೆ ವೀಕ್ಷಕರೇ. ಅವರ ತಾಯಿ ಸ್ವತಃವಾಗಿ ಹೇಳ್ಕೊಂಡಿದ್ದಾರೆ. ಅಲ್ಲಿ ಬಂದಾಗ ಅವರು ಇರೋಕೆ ಜಾಗ ಇರಲಿಲ್ಲ, ಊಟ ತಿಂಡಿ ಮಾಡಕ್ಕೆ ದುಡ್ಡಿರ್ಲಿಲ್ಲ. ಅದೇ ರೀತಿಯಾಗಿ ಅವ್ರು ಹೇಳ್ತಾರೆ, ಒಂದು ಕ್ಷಣ ನನಗೆ ಎಲ್ಲರೂ ಚಿನ್ನ ಬೇರೆಕ್ಕಾಗಿ ಕಳ್ತನ ಮಾಡ್ತಾರೆ, ಬಟ್ ನಾನು ಅನ್ನಕ್ಕೋಸ್ಕರ ನಾನು ಕಳ್ತನ ಮಾಡಿದ್ದೀನಿ ಅಂತ ಹೇಳ್ತಾರೆ ವೀಕ್ಷಕರೇ. ನೆಕ್ಸ್ಟ್ ಬಂದು ಏನಪ್ಪಾ ಅಂದ್ರೆ ಧನುಷ್ ಅವರು ಹೇಳ್ತಾರೆ, ಅವರ ಸುತ್ತಮುತ್ತ ಇದ್ದ ಜನರೆಲ್ಲ ಹೇಳ್ತಾರೆ, ಬೀದಿಗೂ ಒಬ್ಬ ಹೀರೋ ಸಿಗ್ತಾನೆ, ನೀನು ಹೀರೋ ಆಗಕ್ ಆಗಲ್ಲ ಅಂತ ಹೇಳ್ತಾರಂತೆ. ಅಲ್ಲಿ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದ್ರೆ ಅದು ಕಾವ್ಯ ಅವರು ವೀಕ್ಷಕರೇ. ಕಾವ್ಯ ಅವ್ರು ಹೇಳ್ತಾರೆ, ಒಂದೊಂದು ಅಕ್ಕಿನೂ ಸಹ ನಾನು ಮೆಜರ್ಮೆಂಟ್ ಹಾಕಿ ನಾವು ತಿನ್ಬೇಕಾಗಿತ್ತು, ಒಂದೊಂದು ಅಕ್ಕಿಗೂ ತುಂಬಾ ಕಷ್ಟ ಆಗ್ತಾಯಿತ್ತು ನಮ್ಮ ಮನೇಲಿ ಅಂತ ಹೇಳ್ತಾರೆ ವೀಕ್ಷಕರೇ. ಇದೆಲ್ಲ ನೋಡಿದ್ರೆ ತುಂಬಾ ಕಷ್ಟ ಅನ್ಸುತ್ತೆ. ಯಾಕಂದ್ರೆ ಎಲ್ಲರೂ ಬಾಟಮ್ ಇಂದನೇ ಶುರು ಮಾಡಿದ್ರೆ ಟಾಪ್ ಹೋಗೋಕೆ ಸಾಧ್ಯ. ನೀವು ನೋಡಿರ್ಬೋದು, ಯಾರೇ ಒಬ್ರು ಕ್ರಿಯೇಟರ್ಸ್ ಇರ್ಬೋದು, ಯಾರೇ ಒಬ್ರು ಬಿಲಿಯರ್ ಇರ್ಬೋದು, ಅವರೆಲ್ಲ ಬಾಟಮ್ ಇಂದ ಶುರು ಮಾಡಿ ಟಾಪ್ ಕಂಟ ಹೋಗಿರೋದು. ಬಾಟಮ್ ಅಲ್ಲಿ ತುಂಬಾ ಸ್ಟ್ರಗಲ್ನ ಮಾಡಿದ್ರೆ ಮಾತ್ರ ನಾವು ಟಾಪ್ ಹೋಗೋಕೆ ಸಾಧ್ಯ. ನಾವು ಎಷ್ಟು ಸ್ಟ್ರಗಲ್ನ ಮಾಡಿರ್ತೀವಿ ಲೈಫಲ್ಲಿ, ಅಷ್ಟು ನಮಗೆ ಸಕ್ಸಸ್ ಸಿಗುತ್ತೆ ವೀಕ್ಷಕರೇ. ಯಾವತ್ತು ನೆವರ್ ಗಿವ್ ಅಪ್ ಸ್ಪಿರಿಟ್ ಅಲ್ಲಿ ನಾವು ಹೋಗಬೇಕು, ನಮ್ಮ ಜೀವನ ಸಾಗಿಸ್ಬೇಕು. ನೀವು ಸಹ ಅದೇ ರೀತಿಯಾಗಿ ಸಾಗಿಸಿ ವೀಕ್ಷಕರೇ ಅಂತ ಹೇಳ್ತೀನಿ. ಒಂಚೂರು ಏನಪ್ಪ ಹೇಳ್ತೀನಿ ಅಂದರೆ, ಒಂಚೂರು ಇದು ಗಿವ್ ಅಪ್ ಮಾಡಬೇಡಿ. ನಿಮ್ಮ ಎಫರ್ಟ್ಸ್ 100% ಕೊಡಿ ವೀಕ್ಷಕರೇ. 100% ರಿಸಲ್ಟ್ ನಿಮ್ಗೆ ಪಕ್ಕ ಸಿಗುತ್ತೆ. ಓದೋದ್ರ ವಿಷಯದಲ್ಲಿ, ಬೇರೆ ವಿಚಾರಗಳಲ್ಲಿ ನಿಮ್ಮ ಎಫರ್ಟ್ಸ್ ಏನಿದೆ ಅದು 100% ಕೊಡಿ, ನಿಮಗೆ ಪಕ್ಕ ಒಂದು ದಿವಸ ಸಕ್ಸಸ್ ಸಿಗುತ್ತೆ. ಯಾರಿಗೂ ಸಕ್ಸಸ್ ಸಿಗಲ್ಲ ಅಂತ ಇಲ್ಲ, ನಿಮ್ಮ ಎಫರ್ಟ್ಸ್ ಮೇಲೆ ಎಲ್ಲ ಸಕ್ಸಸ್ಗಳು ನಿಂತಿದೆ ವೀಕ್ಷಕರೇ. ನೆಕ್ಸ್ಟ್ ಬಂದರೆ ಅಶ್ವಿನಿ ಅವ್ರು ಹೇಳ್ತಾರೆ, ನನ್ನ ಪ್ರೀತಿಯ ಮಗಳಾಗಿ ಹುಟ್ಟಿದ್ದು ನಾನು, ನಮ್ಮ ತಂದೆಗೆ ನನ್ನ ತಂದೆಗೆ ನಾನೇ ಒಬ್ಳು ಪ್ರೀತಿಯ ಮುದ್ದು ಮಗಳು ಅಂತಾನೆ ಹೇಳಿದ್ರು, ಎಲ್ಲರೂ ಸೊಸೈಟಿ ಎಲ್ಲರೂ ಹಾಗೆ ಹೇಳಿದ್ರು ಅಂತ ಹೇಳ್ತಾರೆ. ಅದ ನಂತರ ತುಂಬಾ ಜನ ಬಂದ್ಬಿಟ್ಟು ಅವರ ಕಷ್ಟಗಳನ್ನ ಹೇಳ್ಕೊತಾರೆ ವೀಕ್ಷಕರೇ. ಅಷ್ಟಾಗಿತ್ತು ಈ ಪ್ರೋಮೋ. ನೆಕ್ಸ್ಟ್ ವಿಷಯಕ್ಕೆ ಬಂದ್ರೆ ಏನಪ್ಪಾ ಅಂದ್ರೆ ವೋಟಿಂಗ್ ರಿಸಲ್ಟ್ ವೀಕ್ಷಕರೇ. ವೋಟಿಂಗ್ ರಿಸಲ್ಟ್ ಮುಂಚೆ ಇನ್ನೊಂದು ಅಪ್ಡೇಟ್ಸ್ಗಳಿದೆ, ಅದೆಲ್ಲ ತಿಳ್ಸ್ಕೊಡ್ತೀನಿ ಬನ್ನಿ. ಮೊದಲನೇ ಅಪ್ಡೇಟ್ ಏನಪ್ಪಾ ಅಂದ್ರೆ, ಅಶ್ವಿನಿ ಅವರ ಅಶ್ವಿನಿ ಅಲ್ಲ, ಕಾವ್ಯ ಅವರ ಆಸೆಗಳೇನಿದೆ ಅದೆಲ್ಲ ತೀರೈಸಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಕಾವ್ಯ ಅವರು ಜೈಲಿಗೆ ಹೋಗಿ ಬಂದಿದ್ದಾರೆ. ನಿನ್ನೆ ಲೈವ್ ಅಲ್ಲಿ ನೀವು ನೋಡಿರ್ಬೋದು. ನಿನ್ನೆ ಲೈವ್ ಅಲ್ಲಿ ನೋಡಿರ್ಬೋದು. ಗಿಲ್ಲಿ ಅವರು ಸ್ವತಃವಾಗಿ ಕಾವ್ಯ ಅವ್ರನ್ನ ಜೈಲುಗಡೆ ಕಳ್ಸ್ಕೊಡ್ತಾ ಇದ್ದಾರೆ ವೀಕ್ಷಕರೇ. ಅದೇ ನಂತರ ಇನ್ನೊಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು, ತುಂಬಾ ಸ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಏನಪ್ಪಾ ಅಂದ್ರೆ ಲೈವ್ ಮುಕ್ತಾಯವಾಗಿದೆ ವೀಕ್ಷಕರೇ. ಇವತ್ತಿಂದನೋ ನಿನ್ನೆಯಿಂದನೋ ಲೈವ್ ಮುಕ್ತಾಯವಾಗಿದೆ. ಎಲ್ಲ ಕಂಟೆಸ್ಟೆಂಟ್ ಬಂದು ಅವರ ಅಭಿಪ್ರಾಯಗಳನ್ನ ಹೇಳ್ಕೊತಾ ಇದ್ದಾರೆ. ಹಾಗೂ ಎಲ್ಲರಿಗೂ ಲೈವ್ ಹಿಂದಿನಿಂದ ಗಿಲ್ಲಿ ಮಾತು. ಗಿಲ್ಲಿಯವರು ಸಹ ಹೇಳಿದ್ದಾರೆ ಲೈವ್ ಬಗ್ಗೆ. ಲೈವ್ ಬರ್ತಾ ಇಲ್ವಲ್ಲ, ಅದ್ರ ಬಗ್ಗೆ ಗಿಲ್ಲಿಯವರು ಸಹ ಹೇಳಿದ್ದಾರೆ. ತುಂಬ ಬೇಜಾರಾಗುತ್ತೆ. ಯಾಕಂದರೆ ನಾವು ತುಂಬ ಅಪ್ಡೇಟ್ಸ್ಗಳು, ತುಂಬ ವಿಡಿಯೋಗಳು ಬಿಗ್ ಬಾಸ್ ಬಗ್ಗೆ ಮಾಡಿದ್ದೀನಿ. ಅದು ತುಂಬ ವೈರಲ್ಗಳಾಗಿದೆ. ಆದರೂ ಸಹ ತುಂಬ ಬೇಜಾರಾಗುತ್ತೆ, ಯಾಕಂದರೆ ಇದು ಕೊನೆ ಎಂಡಿಂಗು. ತುಂಬ ಬೇಜಾರಾಗುತ್ತೆ ವಿಷಯ. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಷಯಕ್ಕೆ ಬಂದರೆ ಏನಪ್ಪ ಅಂದರೆ, ಅದು ವೀಕ್ಷಕರೇ ಇನ್ನೊಂದು ವೋಟಿಂಗ್ ರಿಸಲ್ಟ್ ಬಗ್ಗೆ ಬರೋಣ. ಬೆಳಿಗ್ಗೆ 9 ಗಂಟೆಗೆ ವೋಟಿಂಗ್ ಎಷ್ಟಿದೆ ಅನ್ನೋದನ್ನ ನೋಡ್ಕೊಬರೋಣ ಬನ್ನಿ ವೀಕ್ಷಕರೇ. ಮೊದಲನೇದಾಗಿ ನೆನೆ ತಿಳಿಸ್ಕೊಟ್ಟಿದ್ದಂಗೆ ಯಾವುದೇ ರೀತಿಯಾದ ಚೇಂಜಸ್ಗಳಿಲ್ಲ. 6ನೇ ಸ್ಥಾನದಲ್ಲಿ ಯಾರಪ್ಪ ಇದ್ದಾರೆ ಅಂದರೆ
ರಘು ಅವರು ವೀಕ್ಷಕರೇ ಇದ್ದಾರೆ. ರಘು ಅವರು 6ನೇ ಸ್ಥಾನದಲ್ಲಿ ಇದ್ದಾರೆ. 5ನೇ ಸ್ಥಾನದಲ್ಲಿ ಇರೋದು ಧನುಷ್ ಅವರು ವೀಕ್ಷಕರೇ. ಇನ್ನು 4ನೇ ಸ್ಥಾನದಲ್ಲಿ ಇರೋದು ಕಾವ್ಯ ಅವರು, 3ನೇ ಸ್ಥಾನದಲ್ಲಿ ಇರೋದು ಅಶ್ವಿನಿ ಅವರು, ಹಾಗೂ 2ನೇ ಸ್ಥಾನದಲ್ಲಿ ಇರೋದು ರಕ್ಷಿತ್ ಅವರು, 1ನೇ ಸ್ಥಾನದಲ್ಲಿ ಇರೋದು ಯಾರಪ್ಪ ಅಂದರೆ ಗಿಲ್ಲಿ ಅವರು. ಸೊ ಇದಿಷ್ಟಾಗಿತ್ತು ಬೆಳಿಗ್ಗೆ 9 o'clock ಅಪ್ಡೇಟು. ಸೊ ನೆಕ್ಸ್ಟ್ ಬಂದರೆ ಅದು 1 ಗಂಟೆಗೆ ಎಷ್ಟಪ್ಪ ಓಟ್ಗಳು ಸಿಕ್ಕಿದೆ ಅಂದರೆ, ಸೊ ಗಿಲ್ಲಿ ಅವ್ರಿಗೆ ಲೈಕ್ 84,000 ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನು ಬಾಟಮಲ್ಲಿರೋ ರಘು ಅವ್ರಿಗೂ ಸಹ ಅದರಿಂದ ಸ್ವಲ್ಪ ಓಟ್ಗಳು ಸಿಕ್ಕಿದೆ. ಸೊ ಓಟ್ ನಂಬರ್ ಎಷ್ಟು ಅಂತ ಗೊತ್ತಾಗಿಲ್ಲ ಇನ್ನೂ. ಅವರು 6ನೇ ಸ್ಥಾನದಲ್ಲಿ ಇರೋದೆ. 5ನೇ ಸ್ಥಾನದಲ್ಲಿ ಲೈಕ್ ಧನುಷ್ ಅವರು ಇದ್ದಾರೆ. 4ನೇ ಸ್ಥಾನದಲ್ಲಿ ಕಾವ್ಯ ಅವರು ಇದ್ದಾರೆ. 3ನೇ ಸ್ಥಾನದಲ್ಲಿ ಅಶ್ವಿನಿ ಅವರು ಇದ್ದಾರೆ. 2ನೇ ಸ್ಥಾನದಲ್ಲಿ ರಕ್ಷಿತಾ ಇದ್ದಾರೆ. ಸೊ ಅಶ್ವಿನಿ ಅವರು ನಿನ್ನೆ ನಾನು ತಿಳಿಸ್ಕೊಟ್ಟಿದ್ದಂಗೆ ರಕ್ಷಿತಾ ಅವ್ರನ್ನ ಬೀಟ್ ಮಾಡಿದ್ರು, ಬಟ್ ಇವಾಗ ತುಂಬ ಬ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು 7 ಗಂಟೆ ನೋಡಿದ್ರೆ ವೀಕ್ಷಕರೇ, ಸೊ ಇವಾಗ ರೀಸೆಂಟಾಗಿ ಬಂದಿರೋ ಒಂದು ಅಪ್ಡೇಟ್ಸು. ಸೊ 6ನೇ ಸ್ಥಾನದಲ್ಲಿ ರಘು ಅವರು ಇದ್ದಾರೆ, ಅವರು ಅಲ್ಲೇ ಇದ್ದಾರೆ ವೀಕ್ಷಕರೇ. 5ನೇ ಸ್ಥಾನದಲ್ಲಿ ಧನುಷ್ ಅವರು ಇದ್ದಾರೆ, ಅವರು ಸಹ ಅಲ್ಲೇ ಇದ್ದಾರೆ. ಇನ್ನು 4ನೇ ಸ್ಥಾನದಲ್ಲಿ ಲೈಕ್ ಕಾವ್ಯ ಅವರು ಇದ್ದಾರೆ, ಅವರು ಸಹ ಅಲ್ಲೇ ಇದ್ದಾರೆ. ಕಾವ್ಯ ಹಾಗೂ ಅಶ್ವಿನಿ ಅವರು ತುಂಬ ಪೈಪೋಟಿ ನಡೀತಾ ಇತ್ತು, ಬಟ್ ಪೈಪೋಟಿಲಿ ಗೆದ್ದಿದ್ದು ಅಶ್ವಿನಿ ಅವರು. ಸೊ ಅದರಿಂದ ಅಶ್ವಿನಿ ಅವರು 3ನೇ ಸ್ಥಾನದಲ್ಲಿ ಇದ್ದಾರೆ. 2ನೇ ಸ್ಥಾನದಲ್ಲಿ ರಕ್ಷಿತ್ ಅವರು ಇದ್ದಾರೆ. 1ನೇ ಸ್ಥಾನದಲ್ಲಿ ಗಿಲ್ಲಿ ಅವರು ಇದ್ದಾರೆ. ಸೊ ಗಿಲ್ಲಿ ಅವ್ರಿಗಂತೂ ತುಂಬ ಅಂದರೆ ತುಂಬ ಸಪೋರ್ಟ್ ಸಿಗ್ತದೆ. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತೀನಿ ವೀಕ್ಷಕರೇ. ಸೊ ನೆಕ್ಸ್ಟ್ ವಿಷಯಕ್ಕೆ ಬಂದೇನಪ್ಪ ಅಂದರೆ, ಇನ್ನೊಂದು ವಿಷಯ ಏನಪ್ಪ ಅಂದರೆ ಅದು ಶಿವಣ್ಣ ಅವರು ಹೇಳಿದ್ದಾರೆ. ಶಿವಣ್ಣ ಅವರು ಯಾವುದೋ ಒಂದು ಹೋಟ್ಲಿಗೆ ಹೋದಾಗ ಅವ್ರಿಗೆ ಹೇಳಿದ್ದಾರೆ, ಲೈಕ್ ಪ್ರೆಸ್ ಕಾನ್ಫರೆನ್ಸ್ ಅವರೆಲ್ಲ ಕೇಳಿದ್ದಾರೆ. ಏನಪ್ಪ ಕೇಳಿದ್ದಾರೆ ಅಂದರೆ, ನೀವು ಈ ವರ್ಷ ಬಿಗ್ ಬಾಸ್ ನೋಡ್ತಾ ಇದ್ದೀರಾ, ಸೊ ಬಿಗ್ ಬಾಸ್ ನೋಡೋ ನಂತರ ನೀವು ಯಾರಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಸೊ ಅದಕ್ಕಾಗಿ ಲೈಕ್ ಶಿವಣ್ಣ ಅವರು ಹೇಳ್ತಾರೆ, ನಾನು ಸಪೋರ್ಟ್ ಮಾಡ್ತಿರೋದು ಗಿಲ್ಲಿ ಅವ್ರಿಗೆ, ಈ ವರ್ಷ ಪಕ್ಕ ಗಿಲ್ಲಿನೇ ಗೆಲ್ಲೋದು ಅಂತ ಲೈಕ್ ಬೆಂಚ್ಗೆ ಹೊಡೆದು ಹೇಳ್ತಾರೆ ವೀಕ್ಷಕರೇ. ಅದರ ನಂತರ ಅವರು ಸ್ಟೈಲು ಸಹ ಮಾಡಿ ತೋರಿಸ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಇಷ್ಟಾಗಿತ್ತು ಈ ಅಪ್ಡೇಟ್ಸ್ಗಳು. ಲೈವಿಂಗ್ ಬರ್ತಲ್ಲ ವೀಕ್ಷಕರೇ. ಕಾವ್ಯ ಅವರು ಲೈಕ್ ಜೈಲಿಗೆ ಹೋಗಿದ್ದಾರೆ, ಅವರ ಆಸೆಗಳನ್ನ ತೀರಿಸ್ಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಆಸೆ ಇರೋದು ಧನುಷ್ ಅವರ ಆಸೆ. ಸೊ ಧನುಷ್ ಅವರ ಆಸೆಗಳು ಏನಂದರೆ, ಅದನ್ನು ಲೈಕ್ ತೀರಿಸಲ್ವಾ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಿ. ಇದೇ ರೀತಿ ಅಪ್ಡೇಟ್ಸ್ಗಳನ್ನ ಕೊಡ್ತೇನೆ ಹೇಳ್ತೇನೆ ವೀಕ್ಷಕರೇ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.